भ्रष्टाचार परिवारवाद का जो अध्यक्ष है उनका समर्थन में मुझे पार्टी से हटाया है। येडियुरप्पा पार्लियामेंट्री बोर्ड मेंबर, बड़ा बेटा लोकसभा सदस्य, छोटा बेटा एमएलए और प्रदेश अध्यक्ष, ये वंशवाद है या नहीं? वंशवाद, भ्रष्टाचार और एडजस्टमेंट राजनीति हम खत्म करेंगे। ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರರು ಹೊಂದಿರೋ ಸ್ಥಾನಮಾನಗಳನ್ನು ಪ್ರಶ್ನೆ ಮಾಡಿ ವಂಶ ಪಾರಂಪರ್ಯ ರಾಜಕೀಯಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಬಿಜೆಪಿ ನಾಯಕತ್ವವನ್ನ ಯತ್ನಾಳ್ ಟೀಕೆ ಮಾಡಿದ್ರು. ಯತ್ನಾಳ್ ಅವರನ್ನ ಬೆಂಬಲಿಸಿ ಬಿಜೆಪಿ ಕಾರ್ಯಕರ್ತರು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಕೂಡ, ಯತ್ನಾಳ್ ಫಾಲೋವರ್ಸ್ ಎಲ್ಲರೂ ಕೂಡ ಈಗ ಅವರ ಪರವಾಗಿ ನಿಂತಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಯತ್ನಾಳ್ ಅವರಿಗಂತೂ ಸಾಕಷ್ಟು ಸಪೋರ್ಟ್ ಅಂತೂ ಸಿಗ್ತಾ ಇದೆ. ಇನ್ನು ಈ ವಿಚಾರವಾಗಿ ಯತ್ನಾಳ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಕುಟುಂಬದ ಪಕ್ಷವನ್ನಾಗಿ ಮಾಡಿಕೊಂಡಿರೋ ಬಿಎಸ್ ಯಡಿಯೂರಪ್ಪ ಹಾಗೆ ಅವರ ಮಗನ ವಿರುದ್ಧ ನಾನು ಧ್ವನಿ ಎತ್ತುತ್ತೀನಿ. ಮೋದಿ ಪ್ರತಿ ಸಾರ್ವಜನಿಕ ರ್ಯಾಲಿಯಲ್ಲಿ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕೀಯವನ್ನ ಕೊನೆಗೊಳಿಸೋದಾಗಿ ಯಾವತ್ತೂ ಹೇಳ್ತಿರ್ತಾರೆ. ನಾನು ಕೂಡ ಅದಕ್ಕಾಗಿ ಧ್ವನಿ ಎತ್ತಿದ್ದೀನಿ. ನನ್ನನ್ನ ಪಕ್ಷದಿಂದ ಹೊರಗಿಟ್ಟಿದ್ದಾರೆ. ಪಕ್ಷದಲ್ಲಿ ಯಡಿಯೂರಪ್ಪ ಕುಟುಂಬದ ಪ್ರಭಾವದ ಬಗ್ಗೆ ನಾನು ಬಿಜೆಪಿ ನಾಯಕತ್ವವನ್ನ ಪ್ರಶ್ನೆ ಮಾಡಿದೆ. ಯಡಿಯೂರಪ್ಪ ಸಂಸದೀಯ ಮಂಡಳಿ ಸದಸ್ಯ, ಅವರ ಕಿರಿಯ ಮಗ ರಾಜ್ಯಾಧ್ಯಕ್ಷ ಮತ್ತೆ ಶಾಸಕ. ಇದು ವಂಶ ಪಾರಂಪರ್ಯ ರಾಜಕೀಯ ಅಲ್ವಾ? ನಾನು ಈ ಪ್ರಶ್ನೆಯನ್ನ ಹೈಕಮಾಂಡ್ಗೆ ಕೇಳಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಶಿವಮೊಗ್ಗದಲ್ಲಿ ನಡೆದ ಗಲಭೆ ಸಮಯದಲ್ಲಿ ಹಿಂದೂಗಳನ್ನ ಬೆಂಬಲಿಸಲಿಲ್ಲ, ಹಿಂದೂ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡಲಿಲ್ಲ. ಅವರ ಮಗ ಸದ್ಯ ರಾಜ್ಯಾಧ್ಯಕ್ಷ, ಅವರು ಕೂಡ ಹಿಂದೂಗಳನ್ನ ಬೆಂಬಲಿಸಲಿಲ್ಲ. ಅದಕ್ಕಾಗಿ ನಾವು ಅವರ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ವಿ. ಅದಕ್ಕಾಗಿ ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಮರಳಿ ಪಕ್ಷಕ್ಕೆ ಕರೆದುಕೊಳ್ಳೋ ಹಾಗೆ ನಾನು ಯಾರನ್ನೂ ಬೇಡ್ಕೊಳ್ಳೋದಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಪಕ್ಷಕ್ಕೆ ನಿಷ್ಠರಾಗಿದ್ದೀನಿ. ಅವರು ಕ್ಷಮೆಯಾಚಿಸೋದಕ್ಕೆ ಬಯಸಿದ್ರೆ ಕ್ಷಮೆ ಕೇಳಬೇಕಾದವರು ನಾನಲ್ಲ, ಅವರೇ. ನಾನು ಯಾವಾಗಲೂ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಅಂತವರ ಬಿಜೆಪಿ ನಾಯಕತ್ವವನ್ನ ಬೆಂಬಲಿಸಿದ್ದೀನಿ. ಮೋದಿ ಒಳ್ಳೆ ನಾಯಕ, ಆದರೆ ಕೆಳಹಂತದಲ್ಲಿ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಪಕ್ಷಕ್ಕೆ ಹಾನಿ ಮಾಡುತ್ತೆ ಅಂತಾನು ಹೇಳಿದ್ರು. ಹಾಗೆ ನಾವು ಒಗ್ಗಟ್ಟಾಗಿದ್ದೀವಿ. ಕರ್ನಾಟಕದ ಹೆಚ್ಚಿನ ಸಂಸದರು, ಶಾಸಕರು ನಮ್ಮನ್ನ ಬೆಂಬಲಿಸ್ತಾರೆ. 75% ಶಾಸಕರು ಸದ್ಯದ ನಾಯಕತ್ವದ ವಿರುದ್ಧವೇ ಇದ್ದಾರೆ. ನಾನು ಪಕ್ಷವನ್ನ ಟೀಕೆ ಮಾಡ್ತಾ ಇಲ್ಲ. ವಂಶ ಪಾರಂಪರ್ಯ ರಾಜಕೀಯದಿಂದ ಮುಕ್ತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಬಿಜೆಪಿಯನ್ನ ಎಂದಿಗೂ ಟೀಕಿಸಿಲ್ಲ. ಅದು ನಮ್ಮ ಪಕ್ಷ, ಅದಕ್ಕೆ ನಾವು ಅಗೌರವ ತರೋದಿಲ್ಲ ಅಂತ ಹೇಳಿದ್ರು. ಇನ್ನು ಎಂದಿಗೂ ಕಾಂಗ್ರೆಸ್ ಅಥವಾ JDSಗೆ ಸೇರೋದಿಲ್ಲ. ಬಿಜೆಪಿ ನನ್ನನ್ನ ಗೌರವದಿಂದ ವಾಪಸ್ ಕರೆದ್ರೆ ನಾನು ಬಿಜೆಪಿಯಲ್ಲೇ ಇರ್ತೀನಿ, ಇಲ್ಲದೇ ಇದ್ರೆ ವಿಜಯದಶಮಿ ಎಂದು ನನ್ನ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಹೇಳಿದ್ರು. ಒಟ್ನಲ್ಲಿ ಯತ್ನಾಳ್ ಮಾತ್ರ ತಲೆಬಾಗೋ ಮಾತೇ ಇಲ್ಲ. ನನ್ನ ಹೋರಾಟ ಕುಟುಂಬ ರಾಜಕೀಯದ ವಿರುದ್ಧ ಹಿಂದೆನೂ ಮಾಡಿದ್ದೆ, ಈಗಲೂ ಮಾಡ್ತೀನಿ, ಮುಂದೆಯೂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಿರುವಾಗ ಇದು ಬಿಜೆಪಿ ಪಕ್ಷಕ್ಕೆ ಯಾವೆಲ್ಲ ರೀತಿಯಲ್ಲಿ ಎಫೆಕ್ಟ್ ಮಾಡಬಹುದು ಅನ್ನೋ ವಿಚಾರ ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಸದ್ಯಕ್ಕಂತೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದ ಅತೃಪ್ತರು ಈಗ ಸಂಪೂರ್ಣವಾಗಿ ಸೋತಿದ್ರು ಕೂಡ ಜಯ ಸಾಧಿಸಿರೋ ವಿಜಯೇಂದ್ರ ಅವರಿಗೆ ಶರಣಾಗತಿಯಾಗುವುದಕ್ಕೆ ರೆಡಿ ಇಲ್ಲ. ಹೀಗಾಗಿ ಯತ್ನಾಳ್ ಬಣ ಈಗ ಬಿಜೆಪಿಯಲ್ಲೂ ಉಳಿಯೋ ಹಾಗಿಲ್ಲ, ಕಾಂಗ್ರೆಸ್ ಸೇರೋ ಹಾಗೂ ಇಲ್ಲ ಅನ್ನೋ ರೀತಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬಹುದು. ಹಾಗಂತ ಅತಂತ್ರ ತಪ್ಪಿಸಿಕೊಳ್ಳೋದಕ್ಕೆ ಅವಸರದಲ್ಲಿ ರಾಜೀನಾಮೆಯನ್ನೂ ಕೊಡಲಾಗದ ಅನಿಶ್ಚಿತತೆ ಕೂಡ ಅವರಲ್ಲಿದೆ. ಇದರ ಮಧ್ಯೆ ವಿಜಯೇಂದ್ರ ವಿರುದ್ಧ ಗುಟುರು ಹಾಕ್ತಾನೆ ಇರೋ ಯತ್ನಾಳ್ ಪಕ್ಷದ ಹೈಕಮಾಂಡ್ ಬಳಿ ಉಚ್ಚಾಟನೆಯ ಪುನರ್ ಪರಿಶೀಲನೆಗೆ ಒತ್ತಡ ಹಾಕ್ತಿದ್ದಾರೆ. ಜೊತೆಗೆ ಇಲ್ಲಿ ತನಕ ಈ ಸಮರಕ್ಕೆ ಹಿಂಬದಿಯಿಂದ ನೀರೆರೆದು ಎನ್ನಲಾದ ನಾಯಕರು ಕೂಡ ಉಚ್ಚಾಟನೆ ಹಿಂತೆಗೆದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, CT ರವಿ, ಜಗದೀಶ್ ಶೆಟ್ಟರ್, ಮುರುಗೇಶ್ ನಿರಾಣಿ ಸೇರಿದ ಹಾಗೆ ಅನೇಕರಿಗೆ ಇದರ ಬಿಸಿ ತಟ್ಟಿದ್ದು ಅವರೂ ಉಚ್ಚಾಟನೆ ರದ್ದುಗೊಳಿಸೋ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಉಚ್ಚಾಟನೆಯಿಂದ, ಅಂದ್ರೆ ಯತ್ನಾಳ್ ಉಚ್ಚಾಟನೆ ಮಾಡಿರೋದ್ರಿಂದ ರಾಜ್ಯ ಬಿಜೆಪಿಗೆ ಆಗುವಂತ ಕೆಲವೊಂದು ಲಾಭ ನಷ್ಟದ ಬಗ್ಗೆನೂ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಏನೇ ದೌರ್ಜನ್ಯ ನಡೆದ್ರೂ ಮೊದಲಿಗೆ ಧ್ವನಿ ಎತ್ತುತ್ತಾ ಇದ್ದಿದ್ದು ಯತ್ನಾಳ್. ಹೀಗಾಗಿ ಹಿಂದೂ ಹುಲಿ ಅನ್ನೋ ಹೆಸರು ಪಡೆದುಕೊಂಡಿದ್ರು. ಹಿಂದೂ ಸಂಘಟನೆಗಳು ಮತ್ತು ಪಂಚಮಸಾಲಿ ಸಮುದಾಯ ಉಚ್ಚಾಟನೆಯನ್ನ ಯಾವ ರೀತಿ ನೋಡುತ್ತೋ ಗೊತ್ತಿಲ್ಲ. ಉಚ್ಚಾಟನೆ ಮಾಡಿರೋದು ವಿಜಯೇಂದ್ರ ಬಣವನ್ನ ಹೊರತುಪಡಿಸಿ ಉಳಿದ ಹಾಗೆ ಯಾವುದೇ ನಾಯಕರಿಗೆ ಸಮಾಧಾನ ತಂದ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಯತ್ನಾಳ್ ಅವರನ್ನ ಬೆಂಬಲಿಸೋ ಬಹಳಷ್ಟು ನಾಯಕರು ಬಿಜೆಪಿಯಲ್ಲಿದ್ದಾರೆ. ಅವರು ಈಗ ಮೌನಕ್ಕೆ ಜಾರಿದ ಹಾಗೆ ಕಾಣಿಸ್ತಾ ಇದ್ರು. ಮುಂದಿನ ನಿಲುವು ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟದಿಂದ ಕಾರ್ಯಕರ್ತರು ಅತಂತ್ರರಾಗಿದ್ದಾರೆ. ಹೀಗಾಗಿ ಪಕ್ಷ ಸಂಘಟನೆ ಹಳ್ಳ ಹಿಡಿದಿದೆ. ಇನ್ನು ಇರೋ ನಾಯಕರಲ್ಲಿ ಹಲವರು ಅನೇಕ ದಿಕ್ಕು ಅನ್ನೋ ಹಾಗಾಗಿದೆ.
ಹೀಗಾಗಿ ಒಗ್ಗಟ್ಟು ಪ್ರದರ್ಶನ ಮರೀಚಿಕೆ ಅಂತ ಹೇಳ್ಬೋದು. ಇಲ್ಲಿ ತನಕ ಜಿಲ್ಲಾವಾರು ಮಟ್ಟದಲ್ಲಿ ಕಾರ್ಯಕರ್ತರ ಸಮಾವೇಶ, ನಾಯಕರ ಸಭೆ, ಪಕ್ಷ ಸಂಘಟನೆ ಕುರಿತ ಹಾಗೆ ಚರ್ಚೆ ಯಾವುದು ನಡೆದ ಹಾಗೆ ಕಾಣಿಸ್ತಾ ಇಲ್ಲ. ಅತ್ತ ಆಡಳಿತ ಪಕ್ಷ ಕಾಂಗ್ರೆಸ್ ರಾಜ್ಯದಲ್ಲಿ ಗಟ್ಟಿಯಾಗ್ತಾ ಇದ್ರೆ, ಇತ್ತ ಬಿಜೆಪಿ ದುರ್ಬಲವಾಗ್ತಾ ಇದೆ. ಈಗಿನ ಬೆಳವಣಿಗೆಯಿಂದ BY ವಿಜಯೇಂದ್ರ ಬಣಕ್ಕೆ ಲಾಭ ಆಗಿರಬಹುದೇನೋ, ಆದರೆ ರಾಜ್ಯ ಬಿಜೆಪಿಗೆ ಇದು ಲಾಭನ ನಷ್ಟನ ಅನ್ನೋದು ಮುಂದಿನ ದಿನಗಳಲ್ಲಂತೂ ಗೊತ್ತಾಗುತ್ತೆ. ಇದರ ಜೊತೆಗೆ ಬಿಜೆಪಿಗೆ ಒಂದಷ್ಟು ಎಫೆಕ್ಟ್ ಅನ್ನೋ ರೀತಿಯಲ್ಲೇ ಆ ಒಂದು ಆಯಾಮದಿಂದ ನೋಡೋದಾದ್ರೆ, ಪಂಚಮಸಾಲಿ ಸಮುದಾಯದ ಮತಗಳು ಕೈತಪ್ಪೋ ಭೀತಿಯಂತೂ ಇದ್ದೇ ಇದೆ. ಹಳ್ಳಿಯಿಂದ ದಿಲ್ಲಿ ತನಕ ನಡೆಯಲಿರೋ ಯಾವುದೇ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಸೋಲು ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದ ಸಮುದಾಯವೇ ಪಂಚಮಸಾಲಿ ಸಮುದಾಯ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಬೀದರ್, ವಿಜಾಪುರ, ಕಲಬುರಗಿ, ವಿಜಯನಗರ ಹಾಗೂ ಕಲ್ಯಾಣ ಕರ್ನಾಟಕದ ಹಾವೇರಿ, ಧಾರವಾಡ, ಬೆಳಗಾವಿ, ಮಧ್ಯ ಕರ್ನಾಟಕ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಈ ಕೆಲವು ಭಾಗಗಳಲ್ಲಿ ಇವರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರ ವಿಚ್ಛೇದನ ಹಂತಕ್ಕೆ ಬಂದು ಅಂದು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದಾಗ ವಚನ ಭ್ರಷ್ಟ ಆರೋಪದ ಮೇಲೆ ಬಿಜೆಪಿ ವೀರಶೈವ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಅಲ್ಲಿ ತನಕ ಒಬ್ಬ ಸಾಮಾನ್ಯ ನಾಯಕನಾಗಿದ್ದ ಯಡಿಯೂರಪ್ಪ ಇದ್ದಕ್ಕಿದ್ದ ಹಾಗೆ ವೀರಶೈವ ಸಮುದಾಯದ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಿದ್ದು ಇದೇ ಕಾಲಘಟ್ಟದಲ್ಲಿ. ಅಂದಿನಿಂದ 2023ರ ವಿಧಾನಸಭಾ ಚುನಾವಣೆ ತನಕ ಈ ಸಮುದಾಯ ಬಿಜೆಪಿಗೆ ಬೆಂಬಲವಾಗಿ ನಿಂತಿದ್ದು ಗುಟ್ಟಾಗಿ ಉಳ್ಕೊಂಡಿಲ್ಲ. ಆದರೆ ಕೇಂದ್ರ ಬಿಜೆಪಿಯ ವರಿಷ್ಠರು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಇದೇ ಸಮುದಾಯ ಕಾಂಗ್ರೆಸ್ ಕಡೆ ಸ್ವಲ್ಪ ಮಟ್ಟದಲ್ಲಿ ವಾಲಿತ್ತು. ಆದರೂ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಈ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ಮತ್ತೆ ಯಶಸ್ವಿಯಾಗಿತ್ತು. ಈಗ ಪಂಚಮಸಾಲಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ನಿರ್ದಾಕ್ಷಿಣ್ಯವಾಗಿ ಉಚ್ಚಾಟನೆ ಮಾಡಿದೆ. ಇದು ಮುಂಬರೋ ದಿನಗಳಲ್ಲಿ ಕಮಲ ಪಕ್ಷಕ್ಕೆ ದುಬಾರಿಯಾಗೋ ಚಾನ್ಸಸ್ ಕೂಡ ಇದೆ. ಯತ್ನಾಳ್ ಉಚ್ಚಾಟನೆಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರುಗಳ ಚಿತಾವಣೆಯೇ ಪ್ರಮುಖ ಕಾರಣ ಅಂತ ಪಂಚಮಸಾಲಿ ಸಮುದಾಯದ ಜಯ ಮೃತ್ಯುಂಜಯ ಸ್ವಾಮೀಜಿ ನೇರವಾಗಿ ಆರೋಪ ಮಾಡಿದ್ದಾರೆ. ಸಾಲದಕ್ಕೆ ನಮ್ಮ ಸಮುದಾಯದ ಶಾಸಕರು ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಯಿಂದ ಹೊರಬರೋ ಹಾಗೆ ಕೂಡ ಕರೆ ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆಯನ್ನ ಕೇಂದ್ರ ಬಿಜೆಪಿ ವರಿಷ್ಠರು ಹಿಂಪಡೆಯದೇ ಇದ್ರೆ ಇಡೀ ಪಂಚಮಸಾಲಿ ಸಮುದಾಯ ಬಿಜೆಪಿಗೆ ತಕ್ಕ ಪಾಠ ಕಲಿಸುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿರೋದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯತ್ನಾಳ್ ಉಚ್ಚಾಟನೆಯಿಂದ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗ್ಬಿಡುತ್ತಾ, ಬಣಮುಕ್ತ ಬಿಜೆಪಿ ಆಗ್ಬಿಡುತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿಗೆ ಇಲ್ಲ ಅನ್ನೋ ಉತ್ತರವೇ ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾ ಇದೆ. ಹೈಕಮಾಂಡ್ ತೀರ್ಮಾನ ರಾಜ್ಯದಲ್ಲಿ ಬಿಜೆಪಿಗೆ ಅನುಕೂಲಕರ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ಯಾರೂ ರೆಡಿ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿರಿಯ ನಾಯಕರು ಹಾಗೆ ಬಣ ಬಡಿದಾಟದಲ್ಲಿ ತೊಡಗಿಕೊಂಡಿರೋ ನಾಯಕರನ್ನ ಒಂದ್ ಕಡೆ ಸೇರಿಸಿ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸೋ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಬಹುದಾಗಿತ್ತು. ಆದರೆ ಅದ್ಯಾವುದನ್ನೂ ಮಾಡದೆ ಉಚ್ಚಾಟನೆಯನ್ನ ಮಾಡಿಬಿಟ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತಾ? ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಕಥೆ ಊರ್ಬಾಗ್ಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ನಂತರ ಪಕ್ಷ ದುರ್ಬಲವಾಗ್ತಾ ಹೋಗ್ತಾ ಇದೆ. ನಾಯಕರ ನಡುವಿನ ಅಸಮಾಧಾನಗಳು ಪಕ್ಷ ಸಂಘಟನೆಗೂ ಮಾರಕವಾಗ್ತಾ ಇದೆ. ಹೀಗಿರುವಾಗ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಭವಿಷ್ಯ ಏನು, ಲಾಭ ನಷ್ಟ ಅನ್ನೋದು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗಬಹುದು.